ಇದನ್ನ ಯಾವತ್ತು ಯೋಚನೆ ಮಾಡ್ತೀವಿ, ನಮ್ಮ ಕೃಷಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು ಸುಧಾರಿಸುತ್ತೆ. ಚಿಗುರು ಬಂದಾಗ ಕಂಠ ಶುದ್ಧಿ ಮಾಡುತ್ತೆ, ಕಾಯಿ ಬಂದಾಗ ನಾಲ್ಗೆ ಶುದ್ಧಿ ಮಾಡುತ್ತೆ, ಹಣ್ಣು ಬಂದಾಗ ಹೊಟ್ಟೆ ಶುದ್ಧಿ ಮಾಡುತ್ತೆ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮಗೆ? ಆಮೇಲೆ ದಾಳಿಂಬೆ ಹಣ್ಣು ತಿನ್ನಿ, ನಿಮಗೆ ರಕ್ತ ವೃದ್ಧಿ ಆಗುತ್ತೆ, ಕತೆ ಹೇಳ್ಕೊಂಡೆ ಬಂದಿದ್ದೀವಿ. ಆದರೆ ಈಗಿನ ದಾಳಿಂಬೆ ಹಣ್ಣು ತಿಂದರೆ ಖಂಡಿತ ನಿಮ್ಗೆ ವೃದ್ಧಿ ಆಗಲ್ಲ. ನನಗೆ ಹೇಳ್ತೀನಿ, ರೋಗ ವೃದ್ಧಿ ಆಗುತ್ತೆ. ರೋಗ ವೃದ್ಧಿ ಆಗುತ್ತೆ. ಯಾಕಂದರೆ ಅಷ್ಟು ವಿಷಯಗಳನ್ನ ಸುರಿದಿದ್ದಾರೆ. ಮತ್ತು ಅವು ಕೂಡ ಸೀಡ್ಲೆಸ್ ಆಗಿದ್ದಾರೆ, ನಾವು ಸೀಡ್ಲೆಸ್ಸೇ ಆಗಿದ್ದಾವೆ. ಸೊ ವೈಲ್ಡ್ ಆಗಿದಾವಲ್ಲ, ನಾವೇನು ಜಗದ ಕಲ್ಲು ಜಗದಾಗ ಅಲ್ವಾ? ಮಾವಿನ ಹಣ್ಣು ತಿಂತೀವಿ, ಬೇದಿ ಶುರುವಾಗುತ್ತೆ. ಹೌದು, ಆ ಬೇದಿ ನಿಲ್ಸಕ್ಕೆ ನೇರ್ಲೆಂಡ್ ಬರುತ್ತೆ. ಈ ಕನೆಕ್ಷನ್ ನಮ್ಗೆ ಅರ್ಥ ಆಗಿಲ್ಲ. ನಂಜು ನಿವಾರಕ ಶಕ್ತಿನ ಅತಿಯಾಗಿ ಇರುವಂತ ಒಂದು ಮರ ಇದು. ಆಕ್ಚುಲಿ ಇವೆಲ್ಲ ಕಲ್ಪವೃಕ್ಷಗಳೇ. ನಾವು ತೆಂಗಿಗೊಂದು ಪಟ್ಟ ಕಟ್ಟಿ ಕೂರಿಸಿದ್ದೀವಿ, ಇವೆಲ್ಲವೂ ಕಲ್ಬೇಕು ಅಷ್ಟೇ. ಅವು ಎಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ ನಮ್ಮ ಬಾಟ್ಲುಗಳಲ್ಲಿ ಸಿಗಲ್ಲ. ಈಗ ಎಲ್ಲರೂ ಬಾಟ್ಲಲ್ಲಿ ನ್ಯೂಟ್ರಿಷನ್ ಟ್ಯಾಬ್ಲೆಟ್ಗಳು ಆಳು ಮುಳು ಮಾಡ್ತಾ ಇದಾರಲ್ಲ, ಬಾಟ್ಲುಗಳಲ್ಲಿ ಅದು ಏನು ಸಿಗಲ್ಲ. ಪ್ರತಿ ಆ ಸೀಸನಲ್ಲಿ, ಸೊ ಮಳೆಗಾಲದಲ್ಲಿ ಏನಿದೆ, ಚಳಿಗಾಲದಲ್ಲಿ ಏನಿದೆ, ಮತ್ತು ಬೇಸಿಗೆ ಕಾಲದಲ್ಲಿ. ಸೊ ಇದೊಂದು ಅಮೂಲ್ಯವಾದ ಆಹಾರ ಆಗ್ತದೆ ಅಂತೇಳಿ ಸೇಬಿ, ಪೇರು ಇದನ್ನ. ಆಮೇಲೆ ತುಂಬ ಜನರದ್ದು ಏನು ಅಂತ ಹೇಳಿದ್ರೆ, ನಾವು ಹಾಡು ಹೇಳ್ತಿರ್ತೀವಿ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಮಾತ್ರ ಆಡ್ಬೇಕಂತೆ. ಯಾಕೆ ನೀವು ಆಡಿದ್ರೆ ಏನಾಗತ್ತೆ? ಅಲ್ಲ, ಎಷ್ಟು ಸತ್ಯ ಹೇಳ್ತಾ ಇದೀರಿ ನೀವು. ಹೌದು, ಮಾವು ಚಿಗುರು ಬಂದಾಗ ಅದನ್ನ ತಿಂದ್ರೆ ಕೋಗಿಲೆ ಕಂಠ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇದ್ರಿ. ನಿಮ್ ಕಂಠ ಚೆನ್ನಾಗಿರೋದು ಬೇಡವಾ? ಇರ್ಬೇಕು, ಮಾಡ್ಕೊಳ್ಳಿ. ಕಾಸು ಕೊಡ್ಬೇಕಾ? ಬರೀ ಹಾಡು ಹೇಳಿದ್ರೆ ನಿಮ್ ಕಂಠ ಸರಿ ಆಗತ್ತಾ? ನೋಡಿ, ಈಗ ವಸಂತ ಕಾಲ ಚಿಗುರು ಇದೆಯಲ್ಲ, ಮಾವಿನ ಚಿಗುರಿದು, ನೀವು ತಂಬಳಿ ಮಾಡ್ತೀರಾ, ಹಾಕೊಳ್ಳಿ. ಚಟ್ನಿ ಮಾಡ್ತೀರಾ, ಸೊ ಒಂದ್ ಇಡೀ ಚಿಗುರುಗಳು ತಗೊಂಡ್ಬಂದು ಅದ್ರೊಳಗೆ ಹಾಕೊಳ್ತಾ ಹೋಗಿ. ಸೊ ನಿಮ್ಮ ಇಡೀ ಕಂಠನ ಶುದ್ಧಿ ಮಾಡತ್ತಲ್ರಿ. ಚಿಗುರು ಬಂದಾಗ ಕಂಠ ಶುದ್ಧಿ ಮಾಡುತ್ತೆ, ಕಾಯಿ ಬಂದಾಗ ನಾಲ್ಗೆ ಶುದ್ಧಿ ಮಾಡುತ್ತೆ, ಹಣ್ಣು ಬಂದಾಗ ಹೊಟ್ಟೆ ಶುದ್ಧಿ ಮಾಡುತ್ತೆ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ? ಒಣ್ಣಾಗೋವರೆಗೂ ಅದ್ರ ಮಗ್ಲಿಗೆ ಹೋಗಲ್ವಲ್ಲ, ಕುಳತ್ ನಾಡ್ತಾ ಇದ್ರು ಹಚ್ಚಕ್ ಹೋಗಲ್ಲ. ನೀವು ಏನ್ ಮಾಡ್ಬೇಕು? ಪ್ರಕೃತಿ ದೂರ್ತೀವಲ್ಲ ಪ್ರಕೃತಿನ ನಾವು, ಎಷ್ಟು ಸರಿ ಇದೆ. ಸೊ ಇದು ಒಂದು ಅಮೂಲ್ಯವಾದ ಆಹಾರಗಳು ಅಂತ. ಸೊ ಅದನ್ನ ಹೇಳಿದ್ನಲ್ಲ, ಆ ಸೀಸನ್ ಅಲ್ಲಿ. ಇನ್ನು ಈಗ ಹೂ ಖಾಲಿ ಆಗಿದೆ, ಹೂವಿನ ತಂಬುಳಿ ಅಂತೂ ಅಷ್ಟು ಅದ್ಭುತವಾದ ರುಚಿ ಇರುತ್ತೆ. ನಮ್ಗೆ ಅಲ್ಲಿ ಬಿದ್ದೆಲ್ಲ ಹೋಗ್ತಾ ಇರ್ತದೆ, ರಾಶಿ ರಾಶಿ ಬಿದ್ದಿರ್ತದೆ. ಸೊ ನೀವೊಂದು ಟವಲ್ಲ ಏನೋ ಇಟ್ಕೊಂಡು ಸುಮ್ಮನೆ ಕೊಡವಿದ್ರೆ ಸಾಕು, ಒಟ್ಟು ರಾಶಿ ಬೀಳುತ್ತೆ. ಎಷ್ಟು ಬೇಕು ನಿಮ್ಮ ತಂಬಳಿಗೆ? 10 ಜನಕ್ಕೆ ಒಂದಿಡಿ ಹೂವಾದ್ರೆ ಸಾಕು. ಯಾಕೆ ನಾವು ಬಳಸಲ್ಲ? ಆ ಸೀಸನಲ್ ಫುಡ್ಡನ್ನ ಯಾಕೆ ಬಳಸಲ್ಲ ನಾವು? ಸೊ ಚಿಗುರು ಆಹಾರ ಆಯ್ತು, ಹೂವು ಆಹಾರ ಆಯ್ತು, ಮಿಡಿ ಆಹಾರ ಐತೆ, ಹಣ್ಣು ಆಹಾರ ಆಗುತ್ತೆ. ಸೊ ಇದನ್ನ ನಮ್ಗೆ ಬಳಸುವಂತ ಮನಸ್ಥಿತಿ ಇದೆಯಲ್ಲ. ಸೊ ನಾವು ಅದಕ್ಕೆ ಹೇಳ್ತಾ ಇರೋದು, ನಾನು ತುಂಬಾ ಜನರಿಗೆ ಹೇಳ್ತೀನಿ, ಸ್ವಲ್ಪ ನೇಚರ್ ಹತ್ರಕ್ಕೆ ಬನ್ನಿ, ಸ್ವಲ್ಪ ಹತ್ರಕ್ಕೆ ಬನ್ನಿ. ಎಲ್ಲಿ ನೀವು ರೋಗಗಳಿಂದ ಇರ್ರಿ, ನೀವು ಸ್ವಲ್ಪ ಹತ್ರಕ್ಕೆ ಬನ್ನಿ, ನಿಮ್ಮನ್ನ ಇರ್ತದೆ. ಹೌದು. ಸೊ ಇದು ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಅಂತೇಳಿ. ಸೊ ಇನ್ನೊಂದು ಅದು ಗಮನಿಸಿರ್ತೀರಿ, ಹೌದು, ದಾಳಿಂಬೆ ಹಲ್ಲು, ದಾಳಿಂಬೆ ತರ ವರ್ಣನೆ ಕಥೆಗಳಿಗೆ ಹೇಳ್ಕೊಂಡ್ ಬಂದ್ವಿ. ಆಮೇಲೆ ದಾಳಿಂಬೆ ಹಣ್ಣು ತಿನ್ನಿ, ನಿಮ್ಗೆ ರಕ್ತ ವೃದ್ಧಿ ಆಗುತ್ತೆ, ಕತೆ ಹೇಳ್ಕೊಂಡೆ ಬಂದಿದ್ದೀವಿ. ಆದ್ರೆ ಈಗಿನ ದಾಳಿಂಬೆ ಹಣ್ಣು ತಿಂದ್ರೆ ಖಂಡಿತ ನಿಮ್ಗೆ ವೃದ್ಧಿ ಆಗಲ್ಲ. ನನಗೆ ಹೇಳ್ತೀನಿ, ರೋಗ ವೃದ್ಧಿ ಆಗುತ್ತೆ. ಯಾಕಂದ್ರೆ ಅಷ್ಟು ವಿಷಯಗಳನ್ನ ಸುರಿದಿದ್ದಾರೆ. ಮತ್ತೆ ಅವು ಕೂಡ ಸೀಡ್ಲೆಸ್ ಆಗಿದ್ದಾರೆ, ನಾವು ಸೀಡ್ಲೆಸ್ಸೇ ಆಗಿದ್ದಾವೆ. ಸೊ ವೈಲ್ಡ್ ಆಗಿದಾವಲ್ಲ, ನಾವೇನು ಜಗದ ಕಲ್ಲು ಜಗದಾಗ ಅಲ್ವಾ? ಸೊ ಆ ಥರದ ದಾಳಿಂಬೆಗಳನ್ನ ಸೊ ನಮ್ಮ ಆಹಾರದಲ್ಲಿ ಬಳಸಿದ್ರೆ, ಸೊ ನಮ್ಮ ಹಲ್ಲು ವಸಡುಗಳನ್ನ ಒಂದು ಮೇಜರಾಗಿ ಗಟ್ಟಿ ಮಾಡ್ತದೆ. ಸೊ ರಕ್ತನ ಶುದ್ಧಿ ಮಾಡ್ತದೆ. ತುಂಬಾ ಜನ ಏನು ಅಂದ್ಕೊಂಡಿದ್ರೆ ವೃದ್ಧಿ ಮಾಡುತ್ತೆ ಅಂತ. ವೃದ್ಧಿ ಆಗಿದೆ, ಅದು ಶುದ್ಧ ಆಗ್ಬೇಕಲ್ಲ. ಶುದ್ಧ ಮಾಡುವಂತ ಕೆಲಸನ ಇದು ಮಾಡ್ತದೆ. ಶುದ್ಧ ಆಯ್ತು ಅಂತಂದ್ರೆ ಅದರ ಅರಿವಿಕೆ ಫ್ರೀ ಆಗ್ತದೆ. ಸೊ ಅವಾಗ ಏನಾಗ್ತದೆ, ನ್ಯಾಚುರಲ್ ಆಗಿ ನಮಗೆ ರಕ್ತದ ಸಮಸ್ಯೆ ಇರಲ್ಲ ಅಂತೇಳಿ. ಇದು ಹಣ್ಣು ತಿನ್ನೋದ್ರಿಂದ ಆಗ್ತದೆ ಅಂತೇಳಿ. ಸೊ ನಾನು ಹಣ್ಣು ತಿನ್ಲಿಕ್ಕೆ ಹೋಗಲ್ಲ. ಸೊ ನೋಡಿ, ಪಪ್ಲ ಇದೆಯಲ್ಲ, ಹೌದು, ಸೊ ಇದನ್ನ ಕಷಾಯ ಮಾಡಿ ಕುಡೀರಿ, ಅದು ಮಾಡಿ ಇದು ಮಾಡಿ ನಿಮಗೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಚಟ್ನಿ ಆಗತ್ತೆ, ತಂಬಳಿ ಆಗತ್ತೆ. ಅಲ್ಲ, ಇರೋ 4-5 ಜನಕ್ಕೆ ಒಂದ್ ಇಡೀ ಸೊಪ್ಪಲ್ಲಿ ಮುಗಿದೋಯ್ತಲ್ಲ ಇಡೀ ದಿನ ನಿಮ್ದು. ಸೊ ಯಾಕಿಂತ ಯೋಚನೆ ಮಾಡ್ತಾ ಇಲ್ಲ? ಆ ದರಿದ್ರ ಕೆಟ್ಟ ತರಕಾರಿಗಳನ್ನ ತಿಂತಾ ಇದೀವಲ್ಲ, ಎಷ್ಟು ವಿಷ ಸುರಿತಾರೆ ಅಂತ ಗೊತ್ತಿದೆ. ಅಷ್ಟು ವಿಷಯಗಳನ್ನ ತಿನ್ನಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೀವಿ? ನೋಡಿ, ಒಂದ್ ಇಡೀ ಸೊಪ್ಪಾದ್ರೆ ಮುಗಿದೋಯ್ತು, ಚಟ್ನಿ ಆಗುತ್ತೆ, ತಂಬಳಿ ಆಗುತ್ತೆ. ಸೊ ಇದು ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಒಸಡು ಸಂಬಂಧಿ ಕಾಯಿಲೆಗಳಿಗೆ ಒಗರು ಇದೆಯಲ್ಲ, ಒಸಡು ಸಂಬಂಧಿ ಕಾಯಿಲೆಗಳಿಗೆ ಒಂದು
ಆಹಾರ ಆಗ್ತದೆ. ಆಹಾರ. ಅದ್ರ ಜೊತೆಗೆ ಹಣ್ಣು ನಾನು ಹೇಳಿದೆ ರಕ್ತನ ಶುದ್ಧಿ ಮಾಡುವಂಥದ್ದು ಎಲ್ಲ ಆಗ್ತದೆ. ಇನ್ನು ಸೊಪ್ಪುಗಳನ್ನ ತಿನ್ನೋದ್ರಿಂದ ಒಗರಿರುತ್ತೆ. ಸೊ ಒಗರಿನ ಅಂಶ ಕೆಲಸ ಏನಂತಾರೆ, ಫೈಬರ್ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತದೆ. ಸೊ ಇದು ಒಂದು ಪಾಟಲ್ಲಿ ನೀವು ಇಟ್ಕೊಳಕ್ಕಾಗಲ್ಲ ಒಂದು ಗಿಡ. ಖಂಡಿತ ಆರಾಮಾಗಿ. ಪೇಟೆಯವ್ರು ಏನೇನೋ ಬೆಳೆಸ್ಕೊಳ್ತಾ ಇದೀವಿ ಅಂತಾರೆ. ದೊಡ್ಡ ಮರ ಬೆಳೆಸಿದ್ದೀನಿ, ಅದು ಸಮಸ್ಯೆ ಏನೆಲ್ಲ ಹೇಳ್ತಾರೆ. ಬೊನ್ಸಾಯಿ ಮಾಡಿ. ಈಗ ನಾನಲ್ಲಿ ಧಾರವಾಡದಲ್ಲಿ ನಮ್ಮ ಡಾಕ್ಟರ್ ತೊಟ್ಟಲ್ಲಿ ಮಾಡಿಸ್ತಾ ಇದ್ದೀನಿ. ಅರಳಿ ಮರ, ಔದುಂಬ್ರ, ಆಲ ಎಲ್ಲವನ್ನೂ ಬೊನ್ಸಾಯಿ ಮಾಡಕ್ಕೆ ಕೊಟ್ಟಿದ್ದೀವಿ. ಪಾಟಲ್ ಹಾಕಿ ಕಟ್ ಮಾಡಿ ಚಿಗುರೂಟ ಮಾಡಿ. ಚಿಗುರು ತೆಗ್ರಿ, ಚಿಗುರು ತೆಗಿತಾ ಹೋಗಿ ಬೊನ್ಸಾಯಿ ಮಾಡೋಕ್ಕೆ ಟ್ರೈನಿಂಗ್ ಬೇಕು ನಮ್ಗೆ ಆರೋಗ್ಯ ಕಾಪಾಡ್ತಾ ನಮ್ಗೆ ಇವೆಲ್ಲ ಸಪೋರ್ಟ್ ಮಾಡ್ತಾ ಅಂತೇಳಿ. ಸೊ ಇವು ನಮ್ಮ ಆಹಾರದ ತಟ್ಟೆ ಒಳಗೆ ಬರಬೇಕು ಅನ್ನೋದು ನಮ್ಮ ಆಲೋಚನೆ ಇರೋಂಥದ್ದು. ಸೊ ಅದ್ರ ಜೊತೆಗೆ ಅಲ್ಲೊಂದು ಇತ್ತೀಚೆಗೆ ಒಂದು ದಂಧೆ ಆಗಿದೆ. ಇದ್ರದ್ದೊಂದು ದಂಧೆ. ಹೌದು ನೋಡಿ, ಈ ಸಲ ಹೋದ ವರ್ಷ ಹಾಕಿದ್ದೆ, ಹೂವು ಆಗ್ತಾ ಇದೆ, ಬಿಳಿ ನೇರಳೆ. ಸೊ ನೀವು ನೋಡಿದಿರಿ, ಈ ನೇರಳೆ ಹಣ್ಣಿನ ಕಾಲ ಬಂದ ತಕ್ಷಣನೇ 400 ರೂಪಾಯಿ kg. ಹೌದು, ಅದು ನೇರಳೆ ಹಣ್ಣು. ಅದು ಯಾಕೆ ನಮ್ಮ ತಲೆಗೆ ಹೋಗ್ತಾ ಇಲ್ಲ? ಈಗ ನೇರಳೆ ಹಣ್ಣು ನಾನು ಇವತ್ತು ಬೆಳಗ್ಗೆ ಕಿತ್ತರೆ ಸಾಯಂಕಾಲದಷ್ಟೊತ್ತಿಗೆ ಮೆತ್ತವಾಗತ್ತೆ. ಹೌದು, ಬೆಳಗ್ಗೆ ಹೊತ್ತಿಗೆ ಹುಳ ಆಗತ್ತೆ. ಹೌದು. ಇದು ನೇಚರ್ ಸಿಸ್ಟಮ್. ನಿಮ್ಗೆ ಆ ಗಾಡಿ ಮೇಲೆ ಅಂತಹ ಕೆಟ್ಟ ಬಿಸಿಲಲ್ಲಿ 2-3 ದಿನ ರಾಶಿ ಹಾಕಿ ಇಟ್ಟಿರ್ತಾನೆ, ಏನೇನು ಆಗಲ್ಲ, ತುಂಬ ಚೆನ್ನಾಗಿ ಮಿರಿ ಅಂತ ಇದೆ ಅಂದರೆ ಅದು ಹಣ್ಣ. ಒಂದನೇದು. ಎರಡನೇದು, ಹಣ್ಣು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಹೋಗುತ್ತಾ? ಯಾರು ಹೇಳಿದ್ರು ನಿಮಗೆ? ಯಾಕೆ ಇದು ನೇರಳೆ ಹಣ್ಣು ಬಂದಿದ್ದು? ಸೊ ನೋಡಿ, ನಮಗೆ ಈಗ ಮಾವು ಶುರುವಾಯಿತು, ಹೆಚ್ಚು ಮಾವಿನ ಹಣ್ಣು ತಿಂತೀವಿ, ಬೇದಿ ಶುರುವಾಗುತ್ತೆ. ಹೌದು, ಆ ಬೇದಿ ನಿಲ್ಸಕ್ಕೆ ನೇರಳೆ ಹಣ್ಣು ಬರುತ್ತೆ. ಈ ಕನೆಕ್ಷನ್ ನಮ್ಗೆ ಅರ್ಥ ಆಗಿಲ್ಲ. ನೇಚರ್ ಕನೆಕ್ಷನ್ಗಳು ತುಂಬ ಜನ ಅರ್ಥ ಮಾಡ್ಕೊಂಡಿಲ್ಲ. ಸೊ ಬೇದಿ ನಿಲ್ಸಕ್ಕೆ ಈ ಹಣ್ಣು ಇರುವಂಥದ್ದು. ನಿಮಗೆ ಶಾಪ್ಗಳಲ್ಲೆಲ್ಲ ಕೊಡ್ತಾರೆ, ಹೌದು, ನೇರಳೆ ಸಿರಪ್ಗಳೆಲ್ಲ ಬೇದಿಗೆ ಅಂತ ಕೊಡ್ತಾರೆ. ಅದು ಬೇದಿ ನಿಲ್ಸ ಕೆಲಸ ಮಾಡುತ್ತೆ. ಮತ್ತು ಶುಗರ್ಗೆ ಏನು ಅಂತ ಯಾಕೆ ನಮಗೆ ಆ ಭ್ರಮೆಗಳಲ್ಲಿ ಇದೀವಿ ನಾವಿನ್ನು? ಸೊ ಅದ್ರ ಜೊತೆಗೆ ಇದ್ರ ಬೀಜ ಇದೆಯಲ್ಲ, ಅದು ಒಂದು ಸ್ವಲ್ಪ ಸಕ್ಕರೆ ಪ್ರಮಾಣ ಇದೆಯಲ್ಲ, ತಗ್ಸುವಂಥ ಕೆಲಸ ಮಾಡ್ತದೆ. ಹಣ್ಣಲ್ಲಿ ಅದು ಕೆಲಸ ಅಲ್ಲ, ಹಣ್ಣು ಬೇದಿ ನಿಲ್ಸೋ ಕೆಲಸ ಅಷ್ಟೇ. ಸೊ ಬೀಜಗಳನ್ನ ತೆಗೆದು ಅದು ಪುಡಿ ಮಾಡಿ ಬೇಕಾದ್ರೆ ನೀವು ಕಷಾಯ ಮಾಡಿ ಕುಡಿತಿದ್ರೆ ಸ್ವಲ್ಪ ಅದನ್ನ ಸಕ್ಕರೆ ಲೆವೆಲನ್ನು ಹೆಚ್ಚಿಗೆ ಹೋಗೋದಂಗೆ ತಡೆಯುವಂಥ ಕೆಲಸ ಮಾಡ್ತದೆ. ಇದು ಉದ್ದೇಶ ಇರೋಂಥದ್ದು. ಸೊ ಅದ್ರ ಜೊತೆಗೆ ನಮ್ಮಲ್ಲಿ ನೋಡಿ ಎಲ್ಲವೂ ಕುಡಿಗಳು. ನೋಡಿ ನಮ್ಮಲ್ಲಿ ಕುಡಿಗಳು ಇದಾವ? ಇಲ್ಲ, ಎಲ್ಲ ಚೂಟಿದೆ. ಚೂಟಿ ಹಣ್ಣು ನಿಮ್ಮ ಕೈ ಸಿಗತ್ತೆ. ಹೌದು, ಗಿಡ ಚೂಟಿದ್ರೆ ಹಣ್ಣು ನಮ್ಮ ಕೈ ಸಿಗತ್ತೆ. ದೊಡ್ಡ ಕೋಲಾಕಿ ಅಯ್ಯೋ ರಾಕ್ಸ್ ಬೆಳ್ದಂಗೆ ಕಣಪ್ಪ, ಕೀಳಕ್ಕೆ ಆಗಲ್ಲ. ಯಾಕದು? ಕಟ್ ಮಾಡಿ. ಹೌದು. ಸೊ ನಿಮಗೆ 100 kg ಬೇಡ, 3 kg ಬಿಡ್ಲಿ. ಹೌದು, ಒಟ್ಟು ಕೈಗೆ ಸಿಗುತ್ತೆ. ಹೌದು. ಇದನ್ನ ಯಾವತ್ತು ಯೋಚನೆ ಮಾಡ್ತೀವಿ, ಸೊ ನಮ್ಮ ಕೃಷಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು ಸುಧಾರಿಸುತ್ತೆ. ಸೊ ನನಗೆ ಜಮೀನೇ ಇಲ್ಲ, ನನಗೆ ಪಾಟೊಳಗೆ ಅಂತಂದ್ರೂ ಕೂಡ ಅಂಥವ್ರಿಗೂ ಕೂಡ ಒಂದು ಅಮೂಲ್ಯವಾದ ಆಹಾರಗಳಾಗ್ತದೆ ಅನ್ನೋದು ನಮ್ಮ ಆಲೋಚನೆ. ಚೂಟಿ ಚಟ್ನಿಗೆ ಹಾಕೊಳ್ತೀವಿ, ಚಟ್ನಿಗೆ ಹಾಕೋ, ತಂಬಳಿ ಮಾಡ್ತೀವಿ. ಅಂದ್ರೆ ನೀವು ಕಾಯಿ ಬೀಜದಲ್ಲಿ ಬರೋ ಅಷ್ಟರೊಳಗಡೆ ಕಾಯಿ ಬೀಜಕ್ಕೆ ಕಳ್ಸೋರು ಯಾರು? ಹೌದು, ಇದೇ ಅಡಿಗೆ ಮನೆ. ಹೌದು, ಇದೇ ತಾನೇ ಅಡಿಗೆ ಮನೆ. ಅಡಿಗೆ ಮನೆಯಿಂದ ಸೊ ಅಲ್ಲಿಗೆ ಆಹಾರ ಕಳಿಸ್ತದೆ, ಹೂವು ಆಗ್ತದೆ, ಕಾಯಿ ಹಾಕ್ತದೆ, ಬೀಜ ಆಗ್ತದೆ. ಅಡುಗೆ ಮನೇಲೆ ಅಷ್ಟೊಂದು ಇದೆಯಲ್ಲ, ಅಡುಗೆ ಮನೇಲಿ ಊಟ ಮಾಡಿ. ಹೌದು. ಸೊ 4 ಕುಡಿ ಹಾಕಿದ್ರೆ ಮುಗಿದೋಯ್ತಾ, ಚಟ್ನಿ ಆಯ್ತು, ತಂಬಳಿ ಆಯ್ತು. ಒಟ್ಟು ರಾಶಿ ತಿಂತಾ ಇಲ್ಲಲ್ಲ. ಪ್ರತಿದಿನ ನಮ್ಗೆ ಎಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗಿರೋದು? ರಾಶಿ ಬೇಕಿದೆಯಾ? ಎಲ್ಲೋ ಮೈನ್ಯೂಟ್ ಆಗಿ ಬೇಕು ಅಷ್ಟೇ. ಅವು ಎಲ್ಲಿ ಸಿಗ್ತವೆ ಅಂತ ಹೇಳಿದ್ರೆ ನಮ್ಮ ಬಾಟ್ಲಿಗಳಲ್ಲಿ ಸಿಗಲ್ಲ. ಈಗ ಎಲ್ಲರೂ ಬಾಟ್ಲಲ್ಲಿ ನ್ಯೂಟ್ರಿಷನ್ ಟ್ಯಾಬ್ಲೆಟ್ಗಳು ಆಳುಮುಳು ಮಾಡ್ತಾ ಇದಾರಲ್ಲ, ಬಾಟ್ಲಿಗಳಲ್ಲಿ ಅದು ಏನು ಸಿಗಲ್ಲ. ಪ್ರತಿ ಆ ಸೀಸನಲ್ಲಿ, ಸೊ ಮಳೆಗಾಲದಲ್ಲಿ ಏನಿದೆ, ಚಳಿಗಾಲದಲ್ಲಿ ಏನಿದೆ, ಮತ್ತು ಬೇಸಿಗೆ ಕಾಲದಲ್ಲಿ ಆ ಆಹಾರಗಳು ನಮ್ಮ ದೇಹಕ್ಕೆ ಹೋದಾಗ ಸೊ ಇಡೀ ದೇಹಕ್ಕೆ ಏನೆಲ್ಲ ಬೇಕಿದೆ ಅವು ತಗೊಳ್ತಾ ಹೋಗ್ತವೆ. ಸೊ ನಮ್ಗೆ ಇದು ಅರ್ಥ ಆದರೆ ಸಾಕು, ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿ ಇಟ್ಕೊಳ್ಳಿಕ್ಕಾಗತ್ತೆ ಅಂತ. ನಾನು ಹೆಚ್ಚು ಕಮ್ಮಿ ನನಗೊಂದು 40 ವರ್ಷ ಆಗಿರ್ಬೋದು ನಾನು ಆ್ಯಪಲ್ಲು ತಿಂದು. ಸೊ ಹಂಗಾಗಿ ಗಿಡ ತಂದು ಹಾಕಿದ್ದೀನಿ, ಆಪಲ್ ಗಿಡಗಳು ಇಲ್ಲೊಂದು ಅಲ್ಲೊಂದು. ಅಟ್ಲೀಸ್ಟ್ ನಾನು ಬಿಡಿಸಿದ ದಾರ ತಿನ್ನೋಣ ಅಂತ. ಯಾಕಂದ್ರೆ ಕೋಟ್ ಮಾಡಲ್ಲ ನಾನು, ಕೆಮಿಕಲ್ ಕೋಟ್ ಮಾಡಲ್ಲ. ಸೊ ನನಗೆ ಬೇಕು ಅಂದ್ರೆ ನಾನೇ ಬೆಳ್ಕೊಂಡು ತಿನ್ಬೇಕು ಅಂತ ಬಂದು. ಸೊ ಅದು ಯಾರೋ ಹೇಳಿದ್ರು, ಹಿಂಗೆ ಬಗ್ಸಿ ಇಡಬೇಕು ತುದಿಯೇ, ಹಂಗಾದ್ರೆ ಕಾಯಿ ಬಿಡಲ್ಲ ಅಂತ. ತುದಿ ಬಗ್ಸಿ ಕೆಳಗಿಟ್ಟಿದೆ, ಈಗ ಮತ್ತೆ ಚಿಗುರ್ತಾ ಇದೆ. ಗೊತ್ತಿಲ್ಲ ಅದು ಯಾವತ್ತು ಬಿಡುತ್ತೋ ಅದು ಬಿಡ್ಲಿ, ಅದು ಬಿಡ್ಲಿ ನೋಡಿ. ಸೊ ಮನೆಯಲ್ಲಿ ಒಂದು ಎಳ್ಳಿ ಗಿಡ ಇದ್ರೆ, ಹೌದು, ಇಲ್ಲಿ ನೋಡಿ ರಾಶಿ ರಾಶಿ ಹೆಂಗ್ ಬಿಡ್ತದೆ ಅಂತ ಕಾಯಿಗಳ. ಸೊ ಒಂದು ಗಿಡ ಇಟ್ಕೊಳ್ಳಿ ಸಾಕು.
ಎಷ್ಟು ರಾಶಿ ಗೊಂಚಲುಗಳು ನೋಡಿ ಇವು. ಸಿಕ್ಕಾಬೇಡ. ಸೊ ಇಡೀ ನಮ್ಮ ಮನೆಯಾಗ ಆಗ್ತದ, ಬಂದವ್ರಿಗೆಲ್ರಿಗೂ ತಿನ್ನಕ್ ಆಗ್ತದ. ಆ ದರಿದ್ರ ಬಣ್ಣದ ನೀರು ಕುಡಿಸ್ತೀವಲ್ಲ ಬಂದವ್ರಿಗೆ, ಬಾಟ್ಲ್ ತಗೊಂಬಂದು ಹೌದು 50 ರೂಪಾಯಿ 100 ಕೊಟ್ಟು. ಅದ್ ವಿಷ ನಮಗೂ ಗೊತ್ತಿದೆ, ಕುಡಿಯೋರ್ಗೂ ಗೊತ್ತಿದೆ, ಅಂದ್ರೂ ಕುಡಿತೀವಿ. ಆದ್ರೂ ವಿಷನ ಕೊಡಿಸ್ತೀವಿ. ಒಂದ್ ನಿಂಬೆ ಗಿಡ ಇಟ್ಕೊಳ್ಳಿ, ಒಂದ್ ಎಳ್ಳಿ ಗಿಡ ಇಟ್ಕೊಳ್ಳಿ, ಸೊ ಒಂದ್ ಮಾದಳ ಇಟ್ಕೊಳ್ಳಿ, ಅಲ್ವಾ? ಸೊ ನಮ್ಗೆ ಆಹಾರಕ್ಕೆ ಏನ್ ಬೇಕೋ ಅದನ್ನ ನೀವು ಬಳಸ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಇರೋದು, ಆಯ್ತಾ? ಸೊ ಅದ್ರ ಜೊತೆಗೆ ಇದಂತೂ ಮೊನ್ನೆ ಪಡ್ರೆ ಅವರು ಸುಮಾರು ಒಂದು 12-13 ಪುಟ ಬರ್ಕೊಂಡಿದ್ರು ನನ್ನ ಬಗ್ಗೆ. ಸೊ ನನ್ನ ಕಾರ್ಯದ ಬಗ್ಗೆ, ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಇದನ್ನ ಇಟ್ಕೊಂಡಿದ್ದಲ್ಲ, ಅಡಿಕೆ ಪತ್ರಿಕೆಯಲ್ಲಿ ಬರ್ಕೊಂಡಿದ್ರು. ಬರ್ದಾದ್ಮೇಲೆ ಇದು ತಂಬಳಿ ಮಾಡಿ ತಿನ್ನಕ್ಕೆ ಹೇಳಿದ್ದೆ. ಏನ್ ರುಚಿ ಅದೇ ಮರ್ರೆ, ಒಟ್ಟು ರುಚಿಯಾಗಿದೆಯಾ ಅಂತೇಳಿ. ಅಂದ್ರೆ ಇದ್ರ ಚಿಗುರುಗಳಿದೆಯಲ್ಲ, ಹೌದು ಚಿಗುರುಗಳು ಒಂದು ಅಮೂಲ್ಯವಾದ ಆಹಾರಗಳಿವು, ಔಷಧಿಯುಕ್ತ ಆಹಾರ. ಸೊ ನೀವೇನಾದ್ರೂ ಈ ನಾಯಿ ಕಚ್ಚಿದ್ರೆ ನೀವು ಹಳ್ಳಿಗಳಲ್ಲಿ ನೋಡಿ, ಸೀದಾ ಹಲಸಿ ಮರ ತಗ ಬರ್ತಾರೆ. ಹೌದು ಹಲಸಿ ಮರ ತಗ ಬಂದು ಅದಕ್ಕೊಂದು ಕಲ್ಲಲ್ಲಿ ಹೊಡೆದು ಹಾಲು ತೆಗೆದು ನಾಯಿಗೆ ಇದಕ್ಕೆ ಹಚ್ಚಿತಾರೆ, ನಾಯಿ ಹಲ್ಲು ಹಾಕಿದ್ದಕ್ಕೆ. ಯಾಕೆಂತ ಹೇಳಿದ್ರೆ ಸೊ ಅಲ್ಲಿ ಆ ನಂಜಿದೆಯಲ್ಲ, ನಂಜನ್ನ ತೆಗಿತದೆ ಅಂತ ಆ ಹಾಲು. ಸೊ ನಮ್ಗೆ ಆಹಾರವಾಗಿ ಬಳಸಿ. ಹೌದು ಇದ್ರದ್ದು ತಂಬಳಿ ಎಷ್ಟು ರುಚಿ ಇರ್ತದೆ ಅಂತ ಹೇಳಿದ್ರೆ, ಸೊ ಒಂದು 20 ಕುಡಿ ತಗೊಂಡ್ರೆ ಮುಗಿದೋಯ್ತು ತಂಬಳಿ. ಹೌದು ಆಹಾರವೇ ಔಷಧಿ ಆಯ್ತು. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ಹೆಣ್ಮಕ್ಳು ಮೆಚೂರ್ ಆದಾಗ ಅವ್ರಿಗೆ ಹಲಸಿನ ಎಲೆಯಲ್ಲಿ ಊಟ ಕೊಡಿಸ್ತಾರೆ. ಚಪ್ರ ಎಲ್ಲ ಹಾಕಿ ಹಸಿ ಚಪ್ರ ಎಲ್ಲ ಮಾಡ್ತಾರಲ್ವಾ, ಹಲಸಿನ ಎಲೆಯಲ್ಲಿ ಊಟ ಕೊಡ್ತಾರೆ. ಅಂದ್ರೆ ದೇಹದ ಒಳಗಿರುವ ನಂಜುಗಳನ್ನು ತೆಗೆಯುವಷ್ಟು ಶಕ್ತಿ ಇದಕ್ಕಿದೆ. ಆ ಮೆಚೂರ್ ಆದ ಸಂದರ್ಭದಲ್ಲಿ ಇದೆಲ್ಲ ಸಿಂಪ್ಟಮ್ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಊಟ ಹಾಕೊಂಡು ತಿಂದ್ರೆ ಅಷ್ಟು ಆರೋಗ್ಯ ಕೊಡುತ್ತೆ. ಅಂದ್ರೆ ಯಾಕೆ ನಾವು ಇವನ್ನೆಲ್ಲವನ್ನು ದೂರ ಮಾಡಿದ್ದೇವೆ? ಅಲ್ಲ ಇದೆಲ್ಲ ನಾವು ಮಾಡ್ತೀವಿ, ಬಟ್ ನಮ್ ದಿನನಿತ್ಯಕ್ಕೆ ಬಳಸಲ್ಲ, ಯಾವಾಗೋ ಒನ್ ಟೈಮ್ ಅಲ್ವಾ, ಎಲ್ಲೋ ಇರುತ್ತೆ. ಏನ್ ವಿಶೇಷವಾದ ಆರೈಕೆ ಬೇಕಿಲ್ಲ. ಸೊ ನೀವು ಇದರಲ್ಲಿ ಇದನ್ನ ಮಾಡ್ತಾರೆ, ಒಡೆಗಳು ಅಂತದ್ದು ಇಡ್ಲಿ ಕಡುಬೆಲ್ಲ ಮಾಡ್ತಾರೆ. ಸೊ ನೀವು ಉತ್ತರ ಕನ್ನಡಲ್ಲೆಲ್ಲ ಹೋಯ್ತು ಅಂತ ಹೇಳಿದ್ರೆ ಕೋಸ್ಟಲ್ಲೆಲ್ಲ ಕಡುಬು ಮಾಡ್ತಾರೆ. ಅಂದ್ರೆ ಈ ತಿನ್ನುವ ಆಹಾರದಲ್ಲೇ ಔಷಧಿ ಸಿಕ್ಬಿಡ್ತು. ಸೊ ಇದು ಆಗ್ಬೇಕಾಗಿರೋದು. ಒಂದು ಚಿಗುರನ್ನ ಇದು 300 ಆಕ್ಚುಲಿ ಇದು ಮತ್ತೆ ಮಾವು. ಸೊ ನಿತ್ಯ ಹರಿದ್ವರ್ಣದವು ಇವು 365 ಹೊಸಾಗಿರ್ತದೆ. ಈ ಚಿಗುರುಗಳನ್ನ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಬಳಸ್ಕೊಳ್ಳಿ. ಸೊ ಅದ್ರ ಜೊತೆಗೆ ಕಾಯಿ ಬರುತ್ತಲ್ಲ, ಹೌದು ಇದು ಈ ವರ್ಷ ಬಿಟ್ಟಿದೆ ಇನ್ನೂ. ಕಾಯಿನ ನಾವು ಯಾವುದೋ ಒಂದು ಹಬ್ಬದಲ್ಲಿ ಮಾತ್ರ ಬಳಸ್ತೀವಿ. ಹೌದು ಅದು ಹಬ್ಬಕ್ಕೆ ಎಲ್ಲರೂ ಹಿರಿಯರು ಮಾಡ್ಕೊಂಡ್ ಬಂದಿದಾರಲ್ಲ, ಹೌದು ಅದಕ್ಕೋಸ್ಕರ ಅದ್ ತಿಂತಾ ಇದ್ದಾರೆ. ಆದ್ರೆ ಒಂದು ಅಮೂಲ್ಯವಾದ ಆಹಾರ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇದೊಂದು ಅಮೂಲ್ಯವಾದ ತರಕಾರಿ, ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಒಣ್ಣಾಗಿ ಬಿದ್ದು ಕೊಳತು ನಾರಿರು ಹಲಸಿ ಮರತಕ್ಕೆ ಹೋಗಲ್ವಲ್ಲ? ಏನಾಗಿದೆ ನಮ್ಗಳಿಗೆ? ಸೊ ಯಾರೋ ಕೇರಳದವರು ಯಾರೋ ಇದಂಥದ್ದು ಏಡ್ಸ್ಗೆ ರಾಮಬಾಣ ಹಲಸಿನಣ್ಣು ಅಂತ ಹೇಳಿ ಹೋಗೋದಷ್ಟೆಲ್ಲ ಅದ್ರ ಮೇಲೆಲ್ಲ ರಿಸರ್ಚ್ ಎಲ್ಲ ನಡೀತಾ ಇದೆ. ನಿಮ್ಗೆ ಏನ್ ರೋಗ ಬಂದಿದೆ ನಮ್ಮ ತೋಟದಲ್ಲಿ ಇರೋದನ್ನ ಬಳಸ್ಕೊಳ್ಳೋದಕ್ಕೆ? ಸೊ ಮುಸ್ಕಾಯ್ತಾ? ಹೌದು ಶುರು ಮಾಡ್ಕೊಳ್ಳಿ ತಿನ್ಲಿಕ್ಕೆ. ಹಣ್ಣಾಗೋರ್ಗು ಕಾಯೋದೇ ಬೇಡ, ಒಂದಷ್ಟು ತಿನ್ನಿ. ಸೊ ಒಂದಷ್ಟು ಹಣ್ಣಾದ್ಮೇಲೆ ತಿನ್ನಿ. ಒಂದ್ ಮರದಲ್ಲಿ ಎಲ್ಲಾನು ನಾವೇ ತಿನ್ನಕ್ ಆಗಲ್ಲ. ಹಕ್ಕಿ ಪಕ್ಷಿಗಳು ಒಂದಷ್ಟು ತಿಂತದೆ, ಅವರೂ ತಿನ್ಲಿ, ನಾವು ತಿನ್ಲಿ. ಸೊ ನಮ್ಮ ಆರೋಗ್ಯ, ನಾನು ಹೇಳಿದ್ನಲ್ಲ, ಆ ನಂಜು ನಿವಾರಕ ಶಕ್ತಿನ ಅತಿಯಾಗಿ ಇರುವಂತ ಒಂದು ಮರ ಇದು. ಆಕ್ಚುಲಿ ಇವೆಲ್ಲ ಕಲ್ಪವೃಕ್ಷಗಳೇ. ನಾವು ತೆಂಗಿಗೊಂದು ಪಟ್ಟ ಕಟ್ಟಿ ಕೂರಿಸಿದ್ದೀವಿ, ಇವೆಲ್ಲವೂ ಕಲ್ಪವೃಕ್ಷಗಳೇ. ಸೊ ಇವೆಲ್ಲವೂ ನಮ್ಮ ಆಹಾರದಲ್ಲಿ ಬಂತು ಅಂತ ಹೇಳಿದಾಗ ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ. ನೋಡಿ ಚಿಗುರುಗಳಿದೆಯಲ್ಲ, ಹೌದು. ಸೊ ಇವೆಲ್ಲವೂ ನಮಗೆ ಇದು ಬಳಸ್ಲಿಕ್ಕಾಗತ್ತೆ, ತಂಬಳಿಗಳಿಗೆ, ಚಟ್ನಿಗಳಿಗೆ. ಸೊ ಇದು ತಿಂತಾ ಹೋಯ್ತು ಅಂತ ಹೇಳಿದ್ರೆ ಈ ಚಿಗುರಿದೆಯಲ್ಲ, ಚಿಗುರಂದ್ರೆ ಎಷ್ಟು ಚಿಗುರಿ ಎಳ್ತಿರ್ಬೇಕು ಅಂತ ನಾವು ನಾರ್ ಬೇಕಿಲ್ಲಲ್ಲ ನಮ್ಗೆ. ಹೌದು, ನಾರ್ ಕಗಿಯೋಷ್ಟು ಟೈಮ್ ಇಲ್ಲ ನಮ್ಗೆ. ಸೊ ಇದು ಮುಗಿತಲ್ಲ, ಇದು ಅಷ್ಟ. ನೋಡಿ ಹಾಲು ಬರ್ತಾ ಇದೆ. ಹೌದು, ಹಾಲು ಬರುವ ಯಾವುದೇ ಎಡಿಬಲ್ ಲೀವ್ಸ್ ಸೊ ನಮ್ಮನ್ನು ಬೋನನ್ನ ಗಟ್ಟಿ ಮಾಡ್ತದೆ. ಸೊ ಇದು ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ? ನೇಚರ್ ಇಷ್ಟೆಲ್ಲ ಕೊಟ್ರು ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು? ಹೌದು. ಸೊ ನಾನು ಹೇಳ್ತಾ ಇರೋದು ಅದನ್ನೇ. ಫಸ್ಟ್ ನೀವು ಮಾಡಬೇಕಾಗಿರೋದು, ಒಂಚೂರು ನಿಮ್ಮ ಆರೋಗ್ಯ ಕೆಟ್ಟೋಯ್ತಾ, ಅಡುಗೆ ಮನೆ ಡಬ್ಬಗಳು ನೋಡಿ, ಸಾಸಿವೆ ಡಬ್ಬ ನೋಡಿ, ಜೀರಿಗೆ ಕಾಳು ಮೆಣಸಿನ ಡಬ್ಬ ನೋಡಿ. ಅಲ್ಲಿ ಸಣ್ಣ ಇಲ್ಲ ಸ್ವಲ್ಪ ಬೇಕು ಅನ್ಸುತ್ತಾ, ಬೀದಿಗೆ ಬನ್ನಿ. ಸ್ವಲ್ಪ ಮನೆ ಅಂಗಳದಲ್ಲಿ ತುಪ್ಪ ಇದೆ, ರಸ್ತೆನಲ್ಲಿದೆ, ಅಲ್ಲೂ ಸಿಗ್ಲಿಲ್ವಾ? ನಿಮ್ಮ ಹೊಲಗಳಲ್ಲಿ ಸಿಗತ್ತೆ. ಸೊ ಆರೋಗ್ಯ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮೂರಲ್ಲಿದೆ, ನಮ್ಮ ಕೈಲಿದೆ.
So ನಮ್ಮ ಮನೆ ನಿಜವಾಗ್ಲೂ ಸುತ್ತಮುತ್ತ ನಮ್ಮ ಅಂಗಳದಲ್ಲಿ ಮನೆ ಅಂಗಳದಲ್ಲಿದೆ. ಸೊ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ. ಸೊ ಇದು ಆ, ನಮ್ಮ ಆರೋಗ್ಯ ನಮ್ಮ ಕೈಲಿರೋದು ಯಾವಾಗ ಅಂದ್ರೆ ಇವೆಲ್ಲವೂ ನಮ್ಮ ಜೊತೆ ಸೇರ್ಕೊಂಡಾಗ ಅಂತೇಳಿ.